ಆರ್ಯನ್ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಪುತ್ರ. ಈ ಹಿಂದೆ ಡ್ರಗ್ಸ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ. ಇತ್ತೀಚೆಗಷ್ಟೇ ಬ್ಯಾಟ್ಸ್ ಆಫ್ ಬಾಲಿವುಡ್ ವೆಬ್ ಸೀರೀಸ್ ನಿರ್ದೇಶನದ ಮೂಲಕ ಸಂಚಲನ ಸೃಷ್ಟಿಸಿದ್ದ. ಇದೀಗ ಇದೇ ಆರ್ಯನ್ ನಗರದಲ್ಲಿ ದುರ್ವರ್ತನೆ ತೋರಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಪಬ್ನಲ್ಲಿ ದುರ್ವರ್ತನೆ ತೋರಿದ ಶಾರುಖ್ ಪುತ್ರನಿಗೆ ಸಂಕಷ್ಟ. ಪ್ರಾಥಮಿಕ ತನಿಖೆ ಕೈಗೊಂಡ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು. ಹೌದು, ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯ ಪಬ್ನಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್ ದುರ್ವರ್ತನೆ ತೋರಿದ್ದಾರೆ. ನವೆಂಬರ್ 28ರಂದು ಖಾಸಗಿ ಕಾರ್ಯಕ್ರಮ ನಿಮಿತ್ತ ನಗರಕ್ಕೆ ಬಂದಿದ್ದ ಆರ್ಯನ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆಯಲ್ಲಿರುವ ಪಬ್ಗೂ ಆಗಮಿಸಿದ್ರು. ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್, ಶಾಸಕ ಎನ್ಎ ಹಾರಿಸ್ ಪುತ್ರ ನಲ್ಪಾಡ್ ಕೂಡ ಆರ್ಯನ್ ಜೊತೆಗಿದ್ರು. ಈ ವೇಳೆ ಆರ್ಯನ್ ಬಾಲ್ಕನಿಯಲ್ಲಿ ನಿಂತು ಜನರತ್ತ ಮಿಡಲ್ ಫಿಂಗರ್ ತೋರಿದ್ದಾರೆ. ಆರ್ಯನ್ ಹೀಗೆ ದುರ್ವರ್ತನೆ ತೋರಿದ್ರೆ ಪಕ್ಕದಲ್ಲಿದ್ದ ನಲ್ಪಾಡ್ ಹಾಗೂ ಜೈದ್ ನಗು ಬೀರಿದ್ರು. ಬಳಿಕ ನಲ್ಪಾಡ್ ಸೂಚನೆಯಂತೆ ಆರ್ಯನ್ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಪ್ರಾಥಮಿಕ ತನಿಖೆ ಕೈಗೊಂಡಿದ್ದಾರೆ. ಎಫ್ಐಆರ್ ಮಾಡಬೇಕಾದಂತಹ ಪ್ರಕರಣವಾದರೆ ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಗೃಹ ಸಚಿವರು ತಿಳಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಯಾರು ನಮ್ಮ ಕಮಿಷನರೇಟ್ನಿಂದ. ಅದಾಗೇನು ಮಾಹಿತಿ ಬರುತ್ತೆ ನೋಡಿ ಆಮೇಲೆ ಕ್ರಮ ತಗೊಳ್ತೀವಿ. ಅಲ್ಲಲ್ಲ, ಅದನ್ನೇನೆ ಈಗ ಇನ್ವೆಸ್ಟಿಗೇಟ್ ಮಾಡಿ ಅವರು ಯಾವಾಗ ಬಂದರು, ಏನು ಯಾವ ರೀತಿ ಅವರೆಲ್ಲ ಆ ಥರ ಮಾಡಿದರು ಮತ್ತು ಆಮೇಲೆ ಯಾರ ಜೊತೆಯಲ್ಲಿದ್ದರು ಎಲ್ಲನೂ ಈಗ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ತಾರೆ. ಇನ್ನು ಪೊಲೀಸರು ಪಬ್ಗೆ ಭೇಟಿ ನೀಡಿ ಸಿಸಿಟಿವಿ ಸಂಗ್ರಹ ಮಾಡಿ ಮ್ಯಾನೇಜರ್ ವಿಚಾರಣೆ ಕೂಡ ನಡೆಸಿದ್ದಾರೆ. ಒಂದು ವೇಳೆ ಆರ್ಯನ್ ಮಹಿಳೆಗೆ ಈ ರೀತಿ ಸನ್ನೆ ಮಾಡಿದ್ರೆ ಸುಮೋಟೋ ಕೇಸ್ ದಾಖಲಾಗೋ ಸಾಧ್ಯತೆ ಇದೆ. ಬಳಿಕ ಆರ್ಯನ್ ಜೊತೆಗಿದ್ದ ಜೈದ್ ಖಾನ್, ನಲ್ಪಾಡ್ರನ್ನು ಕರೆದು ಪೊಲೀಸರು ಹೇಳಿಕೆ ಪಡೆಯಲಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.